ಶ್ರೀಮತಿ ಮಂಗಮ್ಮ ಮುನಿಸ್ವಾಮಿರವರು ತಮ್ಮ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ಆಚರಿಸಿಕೊಳ್ತಾ ಇದ್ದಾರೆ. ಅಮ್ಮನವರು ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕು. ಈಗಾಗಲೇ ಅನೇಕ ಕಲಾ ತಂಡಗಳು ತಮ್ಮೆಲ್ಲರನ್ನ ಈ 75ನೇ ವರ್ಷದ ಮೊದಲಿಗೆ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಅವರ ಕುಟುಂಬದ ವರ್ಗದವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸುಸಂಸ್ಕೃತ ಕುಟುಂಬಕ್ಕೆ ಅಭಿನಂದಿಸಿ ಇವತ್ತು ಅಮ್ಮನವರ ಕಿರು ಪರಿಚಯವನ್ನು ಮಾಡಿಕೊಡ್ತೇನೆ. ದಯವಿಟ್ಟು ತಾವೆಲ್ಲರೂ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಸ್ವಾಮಿರವರು ದಿನಾಂಕ 11/11/1950 ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿ ಮುದಿಮಡಗು ಗ್ರಾಮದಲ್ಲಿ ಚಿಕ್ಕ ಗುರಪ್ಪ ಮತ್ತು ಶ್ಯಾಮಲಮ್ಮರವರ ಮುದ್ದಿನ ಮಗಳಾಗಿ ಜನಿಸಿದ್ರು. ಇವರ ಬಾಲ್ಯವನ್ನು ಮುದಿಮಡಗು ಗ್ರಾಮದಲ್ಲಿ ಕಳೆದು ಪ್ರಾಥಮಿಕ ಶಿಕ್ಷಣವನ್ನ ಮುದಿಮಡಗು ಗ್ರಾಮದಲ್ಲಿ ಮುಗಿಸಿ ಪ್ರೌಢಶಾಲೆ ಕಾಲೇಜು ಶಿಕ್ಷಣವನ್ನ ಕೋಲಾರದಲ್ಲಿ ವ್ಯಾಸಂಗ ಮಾಡಿದ್ರು. 1970ರಲ್ಲಿ ಜನಪ್ರಿಯ ಜಿಲ್ಲಾಧಿಕಾರಿಗಳಾಗಿದ್ದ ಸಿ ಮುನಿಸ್ವಾಮಿ IAS ರವರೊಂದಿಗೆ ಇವರ ವಿವಾಹ ಮಹೋತ್ಸವವು ನೆರವೇರಿತು. ನಂತರ 3 ಮಕ್ಕಳಿಗೆ ಜನ್ಮ ನೀಡಿದ್ರು. ಡಾಕ್ಟರ್ ಪೂರ್ಣಿಮಾ ನಾಗೇಶ್ ಬಾಬು ಮಲ್ಲೇಶ್ ಬಾಬು ರವರಿಗೆ ಉತ್ತಮ ವಿದ್ಯಾಭ್ಯಾಸ ಒದಗಿಸಿ ಅವರನ್ನು ಮಂಜುನಾಥ್ ಪ್ರಸಾದ್ ನಾಗರಿಕ ವಿಮಾನಯಾನದಲ್ಲಿ ಆಗಿರುವ ಸೊಸೆಯನ್ನ ತಂದುಕೊಂಡು ಕುಟುಂಬದಲ್ಲಿದ್ದರೂ ಸಹ ರಾಜಕೀಯ ಪ್ರವೇಶ ಮಾಡಿ ಜನರೊಂದಿಗೆ ಬೆರೆತು ಅತ್ಯುತ್ತಮ ಬಾಂಧವ್ಯ ಬೆಳೆಸಿ ಜಿಲ್ಲಾ ಪಂಚಾಯತ್ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಮನದ ಮೆಚ್ಚುಗೆಗೆ ಪಾತ್ರರಾದರು. ಜನರ ಬಾಬುರವರಿಗೆ ವೈದ್ಯರೊಂದಿಗೆ ವಿವಾಹ ನೆರವೇರಿಸಿ ಪತಿಯಾದ ಸಿ ಮುನಿಸ್ವಾಮಿರವರ ಆಸೆಯಂತೆ ಮಗನನ್ನು ರಾಜಕೀಯ ಹಾದಿಯಲ್ಲಿ ನಡೆಸಲು ತಳಮಟ್ಟದ ಮಾಡಿ ಉತ್ತಮ ಸೇವೆ ನೀಡಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ 2 ಬಾರಿ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿ ಪರಾಭವಗೊಂಡರು. ಇತ್ತ ಹೆಚ್ಚು ಮೊಮ್ಮಕ್ಕಳು ಕುಟುಂಬದವರು ಹಿತೈಷಿಗಳು ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲು ಆಶಯ ವ್ಯಕ್ತಪಡಿಸಿರುವುದರಿಂದ 11/11/2025 ಸಿ ಮುನಿಸ್ವಾಮಿ ಪಬ್ಲಿಕ್ ಶಾಲೆ ಆವರಣದಲ್ಲಿ ನೆರವೇರಿಸಲು ನಿರ್ಧರಿಸಿರುವುದರಿಂದ ಎಲ್ಲ ಹಿರಿಯರು ಬಂಧುಗಳು ಹಿತೈಷಿಗಳು ಅಭಿಮಾನಿಗಳು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಲೈನ್ ಆಗಿ ಆಗಮಿಸಿ ಅಮ್ಮನವ್ರಿಗೆ ಶುಭಾಶಯಗಳನ್ನ ತಿಳಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಲಾಗ್ತಿದೆ. ತಮ್ಮೆಲ್ಲರ ಪ್ರೀತಿ ಹರಕೆ ಹಾರೈಕೆಗಳು ಹೀಗೆ ಇರಲಿ. ಬಂಧುಗಳೇ, ಅನೇಕ ಗಣ್ಯರು ಮುಖಂಡರು ಬಂದಿದ್ದೇವೆ. 2 ವೈದ್ಯರು, 2 ಪೈಲಟ್ಗಳು, 2 ರಾಜಕೀಯ ಕ್ಷೇತ್ರದ ಮುಖಂಡರುಗಳಿಗೆ ಈ ಸಮಾಜಕ್ಕೆ ತಮ್ಮ ದಯವಿಟ್ಟು ಅಭಿಮಾನಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ದಯವಿಟ್ಟು ಬಲಭಾಗಕ್ಕೆ ಬನ್ನಿ, ಸಾಲಾಗಿ ಬನ್ನಿ, ಶಿಸ್ತಾಗಿ ಬನ್ನಿ, ನಿಮ್ಮ ಪ್ರೀತಿಯನ್ನ ಅವ್ರಿಗೆ ವ್ಯಕ್ತಪಡಿಸಿ. ಪ್ರಸ್ತುತ ನಮ್ಮ ತಾಯಿಯಾಗಿ ಇವತ್ತು ಕರುನಾಡಿನ ಹೆಮ್ಮೆಯ ಸುಪುತ್ರಿಯಾಗಿ ತಮ್ಮ ಮಾಡಿಸೋದಿದೆ. ದಯವಿಟ್ಟು ಹೊರಗಡೆ ಒಂದ್ ಕಡೆ ಸ್ಟಾಪ್ ಮಾಡಿಸಿ ಸರ್. ಸೆಕ್ಯೂರಿಟಿಗೋಸ್ಕರ ಒಂದಿಬ್ರು ಪೊಲೀಸರು ಬಂದು ಎಲ್ರದ್ದು ಪ್ರೀತಿಯವರಾಗ್ಲಿ ನಾವಾಗ್ಲಿ ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಒಳ್ಳೆಯ ಊಟವನ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ತಾವೆಲ್ಲರೂ ಊಟ ಮಾಡಿಕೊಂಡು ಹೋಗ್ಬೇಕಾಗಿದೆ. ಅಲ್ಲಿರ್ತಕ್ಕಂಥವ್ರು ಊಟಕ್ಕೆ ಹೊರಡಿ, ಉಳಿದಂತವ್ರು ನಿಧಾನವಾಗಿ ನಂತರ ಬನ್ನಿ. ದಯವಿಟ್ಟು K03 MZ 7021 I20 ಬ್ಲೂ ಕಲರ್ ದಯವಿಟ್ಟು ಅಲ್ಲಿ ರೋಡಲ್ಲಿ ಅಡ್ಡ ಹಾಕಿದ್ದೀರಾ, ಆ ವೆಹಿಕಲ್ ನ ತೆಗಿಬೇಕಾಗಿ ತಮ್ಮಲ್ಲಿ ವಿನಂತಿ. ಪೊಲೀಸರು
ಶುಭ ಹಾರೈಕೆಗಳನ್ನ ತಿಳಿಸಬಹುದು.